ಕರ್ನಾಟಕದ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಡಿ.ಕೆ. ಶಿವಕುಮಾರ್ ಅವರು ಮಹತ್ವದ ಯೋಜನೆಯೊಂದನ್ನು ಘೋಷಣೆ ಮಾಡಿದ್ದಾರೆ. ಈ ಘೋಷಣೆ ಇದೀಗ ಭಾರಿ ಚರ್ಚೆಗೆ ಕಾರಣವಾಗ್ತಿದೆ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಸರ್ಕಾರಿ ನೇಮಕಾತಿ, ರಸ್ತೆ ಅಭಿವೃದ್ಧಿ ಇವೆಲ್ಲದರ ನಡುವೆ ಎಲ್ಲರ ಗಮನ ಸೆಳೆದಿರೋದು ಭಾರತ್ ಜೋಡೋ ಯುವಕರ ಸಂಘ. ಈ ಯೋಜನೆ ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ 10,000 ಭಾರತ್ ಜೋಡೋ ಯುವಕರ ಸಂಘಗಳು, ಪ್ರತಿ ಸಂಘಕ್ಕೆ 10 ಲಕ್ಷ ರೂಪಾಯಿ ಅನುದಾನ, ಒಟ್ಟು 1,000 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದ ಯೋಜನೆ. ಇದು ನಿಜಕ್ಕೂ ಯುವಕರ ಸಬಲೀಕರಣಕ್ಕಾಗಿ ರೂಪಿಸಿರುವಂತಹ ಕಾರ್ಯಕ್ರಮನ ಅಥವಾ ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಲ್ಲಿ ಗಟ್ಟಿಗೊಳಿಸುವಂತಹ ರಾಜಕೀಯ ಮಾಸ್ಟರ್ ಪ್ಲಾನ್? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಭಾರತ್ ಜೋಡೋ ಯುವಕರ ಸಂಘ ಯೋಜನೆಯ ಹಿಂದಿನ ರಾಜಕೀಯ ಉದ್ದೇಶ ಏನು ಹಾಗೂ ಅದಕ್ಕಿರುವಂತಹ ಸವಾಲುಗಳು, ಭವಿಷ್ಯದ ಪರಿಣಾಮಗಳ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆ ಮಾಡೋಣ. ಇದು ಇವತ್ತಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ನಾನು ರಕ್ಷಿತಾ ಕರ್ಕೇರ. ಹಾಗಿದ್ರೆ ಭಾರತ್ ಜೋಡೋ ಯುವಕರ ಸಂಘ ಯಾಕೆ ರೂಪಿತ ಆಗ್ತಿದೆ? ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಸಚಿವ ಸಂಪುಟ ಸಭೆಯಲ್ಲೇ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಪ್ರತಿ ಪಂಚಾಯಿತಿಗಳಲ್ಲಿ ಯುವಕರ ಸಂಘ ರಚಿಸುವ ಘೋಷಣೆಯನ್ನು ಮಾಡಿದ್ದಾರೆ. ಸರ್ಕಾರದ ಪ್ರಕಾರ ಈ ಸಂಘಗಳಲ್ಲಿ 150ರಿಂದ 200 ಯುವಕರು ಸದಸ್ಯರಾಗಿರ್ತಾರೆ. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ನಾಯಕತ್ವದ ಅಭಿವೃದ್ಧಿ ಇರ್ಬೋದು, ಸಾಮಾಜಿಕ ಸಾಮರಸ್ಯ, ಯುವ ಪ್ರತಿಭೆಗಳಿಗೆ ವೇದಿಕೆ, ಇಂತಹ ಉದ್ದೇಶಗಳಿಂದ ಈ ಸಂಘಗಳನ್ನು ರಚಿಸಲಾಗ್ತಿದೆ ಅಂತ ಸರ್ಕಾರ ಹೇಳ್ತಿದೆ. ಆದರೆ ರಾಜಕೀಯ ವೀಕ್ಷಕರ ಗಮನ ಸೆಳೆದಿರೋದು ಈ ಸಂಘದ ಉದ್ದೇಶ ಅಲ್ಲ, ಅದರ ಹೆಸರು ಭಾರತ್ ಜೋಡೋ ಯುವಕರ ಸಂಘ. ಯೋಜನೆ ಓಕೆ, ಭಾರತ್ ಜೋಡೋ ಯುವಕರ ಸಂಘ ಅನ್ನೋ ಹೆಸರು ಯಾಕೆ ಅನ್ನೋದು ಈಗಿರುವ ಪ್ರಶ್ನೆ. ಭಾರತ್ ಜೋಡೋ ಎಂಬುದು ಸಾಮಾನ್ಯವಾದ ಪದ ಅಲ್ಲ, ಅದು ರಾಹುಲ್ ಗಾಂಧಿ ಅವರ ಅತ್ಯಂತ ಮಹತ್ವಾಕಾಂಕ್ಷೆಯ ರಾಜಕೀಯ ಕಾರ್ಯಕ್ರಮ. ನಿಮಗೆ ನೆನಪಿರ್ಬೋದು, 2022ರಲ್ಲಿ ಕನ್ಯಾಕುಮಾರಿಯಿಂದ ಆರಂಭವಾಗಿ 2023ರಲ್ಲಿ ಶ್ರೀನಗರದಲ್ಲಿ ಅಂತ್ಯಗೊಂಡಂತಹ ಭಾರತ್ ಜೋಡೋ ಯಾತ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಚೈತನ್ಯ ತಂದುಕೊಟ್ಟಂತ ಯೋಜನೆ. ಅದರ ನಂತರ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷದಲ್ಲಿ ಭಾರತ್ ಜೋಡೋ ಒಂದು ರಾಜಕೀಯ ಬ್ರ್ಯಾಂಡ್ ಆಗಿ ರೂಪುಗೊಳ್ಳುತ್ತದೆ. ಕರ್ನಾಟಕದಲ್ಲೂ ಇದರ ಪ್ರಭಾವ ಕಂಡುಬಂದಿತ್ತು. ಕೆಪಿಸಿಸಿ ಹೊಸ ಕಟ್ಟಡಕ್ಕೆ ಭಾರತ್ ಜೋಡೋ ಭವನ ಅಂತ ಹೆಸರಿಡಲಾಗಿತ್ತು. ಈ ನಿರ್ಧಾರ ತೆಗೆದುಕೊಂಡವರು ಬೇರೆ ಯಾರಲ್ಲ, ಅಂದಿನ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥ ಡಿ.ಕೆ. ಶಿವಕುಮಾರ್. ಈಗ ಅದೇ ಭಾರತ್ ಜೋಡೋ ಹೆಸರನ್ನು ಸರ್ಕಾರದ ಯೋಜನೆಗೂ ಜೋಡಿಸಲಾಗ್ತಿದೆ. ಇಲ್ಲೇ ರಾಜಕೀಯ ಚರ್ಚೆ ಆರಂಭ ಆಗ್ತಿರೋದು. ಈ ಯೋಜನೆಯ ಮೂಲಕ ರಾಹುಲ್ ಗಾಂಧಿಗೆ ಡಿ.ಕೆ. ಶಿವಕುಮಾರ್ ಏನಾದರೂ ಸಂದೇಶ ಕೊಡ್ತಾ ಇದ್ದಾರಾ? ರಾಜಕೀಯ ವಿಶ್ಲೇಷಕರ ಪ್ರಕಾರ ಭಾರತ್ ಜೋಡೋ ಯುವಕರ ಸಂಘದ ಘೋಷಣೆ ಕೇವಲ ಯುವಕರ ಅಭಿವೃದ್ಧಿಯ ಕಾರ್ಯಕ್ರಮ ಅಲ್ಲ, ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಕಳಿಸಿರುವಂತಹ ರಾಜಕೀಯ ಸಂದೇಶವೂ ಆಗಿರಬಹುದು. ರಾಹುಲ್ ಗಾಂಧಿ ಅವರ ರಾಜಕೀಯ ಪರಿಕಲ್ಪನೆಯನ್ನು ರಾಜ್ಯ ಸರ್ಕಾರ ಕಾರ್ಯಕ್ರಮವಾಗಿಸುವ ಮೂಲಕ ಡಿ.ಕೆ. ಶಿವಕುಮಾರ್ ತಮ್ಮ ನಿಷ್ಠೆಯನ್ನು ಮತ್ತೊಮ್ಮೆ ಪ್ರದರ್ಶಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಭಾರತ್ ಜೋಡೋ ಯಾತ್ರೆ ರಾಹುಲ್ ಗಾಂಧಿ ಅವರ ಕನಸಿನ ಯೋಜನೆ. ಈಗ ಭಾರತ್ ಜೋಡೋ ಯುವಕರ ಸಂಘ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದ ಪ್ರಮುಖ ಯೋಜನೆಯಾಗಿ ಹೊರಹೊಮ್ಮಿದೆ. ಇಲ್ಲಿ ಮತ್ತೊಂದು ಕುತೂಹಲಕಾರಿ ಅಂಶ ಇದೆ. ಪ್ರತಿ ಪಂಚಾಯಿತಿಯಲ್ಲಿ ಒಂದರಂತೆ 10,000 ಸಂಘಗಳು, ಅಂದರೆ ರಾಜ್ಯಾದ್ಯಂತ ಬೃಹತ್ ಯುವಕರ ಜಾಲನೆ ನಿರ್ಮಾಣ ಆಗ್ತದೆ. ಒಂದು ಸಂಘದಲ್ಲಿ ಸರಾಸರಿ 150ರಿಂದ 200 ಯುವಕರು ಇದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಯುವಕರು ಈ ನೆಟ್ವರ್ಕ್ನ ಭಾಗ ಆಗ್ತಾರೆ. ರಾಜಕೀಯವಾಗಿ ನೋಡಿದ್ರೆ ಇದು ಭವಿಷ್ಯದ ಮತದಾರರೊಂದಿಗೆ ನೇರ ಸಂಪರ್ಕ ಸಾಧಿಸುವಂತ ಒಂದು ದೊಡ್ಡ ಅವಕಾಶ ಅಂತಾನೆ ನಾವು ಹೇಳ್ಬೋದು. ಗ್ರಾಮ ಮಟ್ಟದಲ್ಲಿ ಕಾಂಗ್ರೆಸ್ನ ಪರವಾಗಿ ಸಾಮಾಜಿಕ ನೆಲೆ ನಿರ್ಮಿಸುವ ಪ್ರಯತ್ನ, ಮುಂದಿನ ಚುನಾವಣೆಗೂ ಮುನ್ನ ಯುವಕರಲ್ಲಿ ಸಂಘಟನಾ ಶಕ್ತಿ ರೂಪಿಸುವಂತಹ ಯೋಜನೆ ಇದಾಗಿದೆ. ಹಾಗಿದ್ರೆ ಇದು ಬಿಜೆಪಿ ಮಾದರಿಯ ಪ್ರಯೋಗನ ಅಂತ ನೋಡ್ಬೋದು. ಯಾಕಂದ್ರೆ ಬಿಜೆಪಿ ಕೂಡ ಇಂಥದೇ ಒಂದು ಪ್ರಯೋಗನ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮಾಡಿತ್ತು ಕೂಡ. ಬಿಜೆಪಿಯ ದೊಡ್ಡ ಶಕ್ತಿ ಅಂದ್ರೆ ಅದರ ತಳಮಟ್ಟದ ಸಂಘಟನೆ. RSS ಸಂಘಟನೆಯ ಜೊತೆಗೆ ಗುರುತಿಸಿಕೊಂಡಿರುವಂತಹ ಹಲವು ಸಂಘಟನೆಗಳು ಬಿಜೆಪಿ ಪರವಾದ ಸಾಮಾಜಿಕ ವಾತಾವರಣ ನಿರ್ಮಿಸಲಿಕ್ಕೆ ನೆರವಾಗ್ತಿದೆ. ಈಗ ಕಾಂಗ್ರೆಸ್ ಕೂಡ ತನ್ನದೇ ಆದ ಯುವಕರ ನೆಟ್ವರ್ಕ್ ಅನ್ನು ನಿರ್ಮಿಸಲಿಕ್ಕೆ ಮುಂದಾಗ್ತಾ ಇದೆ. ಭಾರತ್ ಜೋಡೋ ಯುವಕರ ಸಂಘಗಳು ಭವಿಷ್ಯದಲ್ಲಿ ಕಾಂಗ್ರೆಸ್ನ ಸಾಮಾಜಿಕ ಹಾಗೂ ರಾಜಕೀಯ ಬೆಂಬಲ ನೀಡುವ ನೆಲೆಯಾಗಬಹುದಾ ಎಂಬ ಚರ್ಚೆ ಕೂಡ ಇಲ್ಲಿಂದಲೇ ಆರಂಭ ಆಗ್ತಾ ಇದೆ. ಆದರೆ ಈ ಯೋಜನೆಗೆ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಮೊದಲನೇ ಪ್ರಶ್ನೆ ಅಂತಂದ್ರೆ, ಭಾರತ್ ಜೋಡೋ ಎಂಬುದು ಕಾಂಗ್ರೆಸ್ ಪಕ್ಷದ ರಾಜಕೀಯ ಬ್ರ್ಯಾಂಡ್. ಹಾಗಿರುವಾಗ ಅದೇ ಹೆಸರಿನ ಸಂಘಟನೆಗಳಿಗೆ ಸರ್ಕಾರ ಅನುದಾನವನ್ನು ನೀಡೋದು ಎಷ್ಟು ಸರಿ? ಎರಡನೇ ಪ್ರಶ್ನೆ ಏನಂದ್ರೆ, ಈಗಾಗಲೇ ರಾಜ್ಯದಲ್ಲಿ ಯುವ ಸಬಲೀಕರಣ ಯೋಜನೆಗಳಿವೆ, ನೆಹರು ಯುವ ಕೇಂದ್ರಗಳಿವೆ,
ಅನೇಕ ಯುವ ಸಂಘಟನೆಗಳು ಇವೆ. ಹಾಗಿರುವಾಗ ಹೊಸದಾಗಿ ಭಾರತ್ ಜೋಡೋ ಯುವಕರ ಸಂಘಗಳ ಅಗತ್ಯ ಏನಿದೆ? ಈ ಬಗ್ಗೆ ರಾಜಕೀಯ ವಿಶ್ಲೇಷಕ, ಹಿರಿಯ ಪತ್ರಕರ್ತ ಅನಂತ್ ಚೀನಿವಾರ ಅವರು ದ ಫೆಡರಲ್ ಕರ್ನಾಟಕದ ಜೊತೆ ಮಾತನಾಡಿದ್ದಾರೆ. ಯುವ ಸಂಘಗಳ ಯೋಜನೆ ಮೇಲ್ನೋಟಕ್ಕೆ ಬಹಳ ಆಕರ್ಷಕವಾಗಿ ಕಾಣುತ್ತೆ, ಕುತೂಹಲಕರವಾಗಿ ಕಾಣುತ್ತೆ. ಈ ಸಂಘಗಳು ಪಕ್ಷಾತೀತವಾಗಿರುತ್ತವಾ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ಈ 10 ಲಕ್ಷ ರೂಪಾಯಿಯ ಲೆಕ್ಕಾಚಾರಗಳೇನು? ಬರೀ ಕಬಡ್ಡಿ, ಖೋಖೋ ಆಡೋದಕ್ಕೆ ಅಥವಾ ನಾಟಕ ಮಾಡೋದಕ್ಕೆ ಮೀಸಲ, ಅಥವಾ ಬೇರೆ ಇನ್ನೇನಾದರೂ ಚಟುವಟಿಕೆಗಳು ಅದರಲ್ಲಿ ಇರುತ್ತವ ಅನ್ನೋದು. ಇವತ್ತು ಕಾಂಗ್ರೆಸ್ಗೆ ಒಂದು ದೊಡ್ಡ ಕಾಲಾಳುಗಳ ಪಡೆ ಬೇಕಾಗಿದೆ. ಭಾರತೀಯ ಜನತಾ ಪಕ್ಷಕ್ಕೆ RSS ಸೇರಿದ ಹಾಗೆ ಅನೇಕ ಸಂಘ ಸಂಸ್ಥೆಗಳ ಒಂದು ದೊಡ್ಡ ಸೈನ್ಯವೇ ಅವ್ರ ಜೊತೆ ಇದೆ ಅನ್ನೋದರ ಮುಂದೆ ಕಂಪೇರ್ ಮಾಡಿದಾಗ ಬಹುಶಃ ಕಾಂಗ್ರೆಸ್ಸಿನಲ್ಲಿ ಕಾಲಾಳುಗಳ ಕೊರತೆ ಇರಬಹುದು. ಅದನ್ನು ನೀಗಿಸೋ ಕಡೆಗೆ ಇದೊಂದು ದೊಡ್ಡ ಹೆಜ್ಜೆ ಆಗಬಹುದು. ಒಂದು ದೊಡ್ಡ ಸೈನ್ಯವನ್ನು ಕಟ್ಟೋ ಸಾಧ್ಯತೆ ಇದಕ್ಕಿದೆ. ಭಾರತೀಯ ಜನತಾ ಪಕ್ಷದವರು, ABVP ಅವರು, ಮತ್ತು ಯಾವುದೋ ಬಜರಂಗ ದಳದವರು, ಕಾಂಗ್ರೆಸ್ನವರು, NAC ಅವರು, SFIನವರು ಎಲ್ಲರೂ ಸೇರ್ಕೋಬಹುದಾ? ಸೇರ್ಕೊಳ್ಳೋಕ್ಕೆ ಸಾಧ್ಯತೆ ಇದೆಯಾ? ಇಲ್ಲದೆ ಎಲ್ಲರನ್ನೂ ಸೇರಿಸ್ಕೊಳ್ತೀವಿ ಅಂತಂದಾಗ ಅದರ ಸ್ವರೂಪ ಏನಾಗ್ಬೋದು, ಸವಾಲುಗಳೇನಾಗ್ಬೋದು? ಯು ಕ್ಯಾನ್ ಓನ್ಲಿ ಇಮ್ಯಾಜಿನ್ ದ್ಯಾಟ್. ಅಕಸ್ಮಾತ್ ಇದು ಕಾಂಗ್ರೆಸ್ ಒಲವಿರೋರಿಗೆ ಮಾತ್ರ ಅಂತಾದರೆ ಅದಕ್ಕೆ ಸರ್ಕಾರದ ದುಡ್ಡು ಯಾಕೆ ಬಳಸ್ತೀರಿ? ಸರ್ಕಾರದ ಕಡೆಯಿಂದ 10 ಲಕ್ಷ ರೂಪಾಯಿ ಕೊಡೋ ಔಚಿತ್ಯ ಏನು? ಈ ಪ್ರಶ್ನೆ ಬರುತ್ತೆ. ಈ 10 ಲಕ್ಷ ರೂಪಾಯಿ ಕೊಡ್ತಿರಲ್ಲ, ಯಾವ್ಯಾವುದಕ್ಕೆ ಬಳಸಬೇಕು ಅಂತ ಒಂದು ಲೆಕ್ಕಾಚಾರ ಏನಾದ್ರು ಕೊಡಬೇಕಾಗತ್ತಾ? ಕೇಳಬೇಕಾಗತ್ತೆ. ಬಿಕಾಸ್ ಸರ್ಕಾರ ದುಡ್ಡು ಅಂದರೆ ಜನಗಳ ದುಡ್ಡು. ಅದರ ವಿಲೇವಾರಿ ಹೇಗಾಗ್ತಾ ಇದೆ, ಖರ್ಚು ಹೇಗಾಗ್ತಾ ಇದೆ ಅಂತ ಬೇಕಾಗತ್ತೆ. ಮತ್ತು ಅದರ ಉಸ್ತುವಾರಿ ಯಾರು ನೋಡ್ಕೊಳ್ತಾರೆ? ಹೂ ಆರ್ ದಿ ಪೀಪಲ್ ಹೂ ವಿಲ್ ಮಾನಿಟರ್ ದೆಮ್. ಈಗ ನಮಗೆ ಗ್ಯಾರಂಟಿ ಸ್ಕೀಮ್ಗಳನ್ನ ಮಾನಿಟರ್ ಮಾಡೋದಕ್ಕೆ ಅಂತಲೇ ಗ್ಯಾರಂಟಿ ಕಮಿಟಿಗಳನ್ನ ಮಾಡಿಬಿಟ್ರು. ಈಗ ಯುವ ಸಂಘಗಳ ಕಾರ್ಯಚಟುವಟಿಕೆಗಳನ್ನು ನೋಡಲಿಕ್ಕೆ ಅಂತಲೇ ಇನ್ನೊಂದು ಮಾನಿಟರಿಂಗ್ ಸೆಲ್ ಏನಾದ್ರು ಶುರುವಾಗುತ್ತಾ? ದಟ್ಸ್ ಅನದರ್ ಥಿಂಗ್. ಬಟ್ ಬಿಯಾಂಡ್ ಆಲ್ ದೀಸ್ ಕ್ವಶನ್ಸ್, ಆ್ಯಸ್ ಅನ್ ಐಡಿಯಾ, ಇಟ್ಸ್ ಎ ಬ್ಯೂಟಿಫುಲ್ ಐಡಿಯಾ. ಇದು ಶಿವಕುಮಾರ್ ಅವರಿಗೆ ತುಂಬ ಒಳ್ಳೆಯ ಹೆಸರನ್ನು ತಂದುಕೊಡು. ಡ್ಯಾಮೇಜ್ ಹೇಗಾಗಬಹುದು ಅಂತಂದರೆ, ಈ ಥರದ ಅನೇಕ ಸಂಘ ಸಂಸ್ಥೆಗಳನ್ನ ನಾವು ನೋಡಿಬಿಟ್ಟಿದ್ದೀವಿ. ಹುಟ್ಟುತ್ತವೆ, ಒಳ್ಳೆಯ ಉದ್ದೇಶದಿಂದ ಹುಟ್ಟುತ್ತವೆ. ಆದರೆ ಆ ಸಂಘದ ಸದಸ್ಯರುಗಳ ಸಂಖ್ಯೆ ಬೆಳೀತಾ ರಾಜ್ಯದ ಉದ್ದಗಲಕ್ಕೂ ಹರಡ್ಕೊಳ್ತಾ ಯಾರ ಮೇಲೂ ಯಾರಿಗೂ ನಿಯಂತ್ರಣ ಇಲ್ಲದೆ ಇರೋ ಸ್ವರೂಪವನ್ನು ಪಡ್ಕೊಂಡ್ಬಿಡ್ತವೆ. ಹಾಗೆ ನಿಯಂತ್ರಣ ಇಲ್ಲದೆ ಇರೋ ಸ್ವರೂಪ ಪಡ್ಕೊಂಡಾಗ ಅವುಗಳ ಕ್ಯಾರೆಕ್ಟರ್ ಹೇಗಾಗತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅನೇಕ ಸಂಘ ಸಂಸ್ಥೆಗಳು ವಸೂಲಿ ಸಂಘ ಸಂಸ್ಥೆಗಳು ಅಂತಲೇ ಕೆಟ್ಟ ಹೆಸರು ಸಂಪಾದಿಸ್ಕೊಂಡಿವೆ. ಒಂದು ವೇಳೆ ಹಾಗಾದರೆ ಹೆಸರು ಹಾಳಾಗುತ್ತೆ. ಈ ಪಡೆಗಳಿಗೆ ಎಜುಕೇಟ್ ಮಾಡಿದರೆ ಯಾವ್ಯಾವ ಸರ್ಕಾರಿ ಕೆಲಸ ಹೆಂಗಾಗಬೇಕು, ಹೂ ಈಸ್ ಅಕೌಂಟಬಲ್ ಫಾರ್ ವಾಟ್ ಅಂತೇಳಿ ಒಂದು ಎಜುಕೇಟ್ ಮಾಡಿ ಆ ಪಡೆಗಳನ್ನು ತಯಾರು ಮಾಡಿ ಸರ್ಕಾರದ ಕೆಲಸಗಳನ್ನು ಮಾಡಿಸಿಕೊಡುವ, ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ದಿಕ್ಕಿನಲ್ಲಿ ಬಳಸ್ಕೊಂಡ್ರೆ ತುಂಬ ದೊಡ್ಡ ಹೆಸರು ಬರುತ್ತೆ. ಇನ್ನು ಪಕ್ಷ ಸಂಘಟನೆಯ ದೃಷ್ಟಿಯಿಂದ ನೋಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ತನ್ನದೇ ಆದ ಬಲಿಷ್ಠ ಸಂಘಟನೆಗಳಿವೆ. ಅಖಿಲ ಭಾರತ ಕಾಂಗ್ರೆಸ್ ಸೇವಾ ದಳ ಹಲವು ದಶಕಗಳಿಂದ ಪಕ್ಷದ ತಳಮಟ್ಟದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ. ಸಾವಿರಾರು ಯುವಕರು, ವಿದ್ಯಾರ್ಥಿಗಳು ಸೇವಾ ದಳದಲ್ಲಿ ಸಕ್ರಿಯರಾಗಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕವಾಗಿರುವಂತಹ NSUI ರಾಷ್ಟ್ರವ್ಯಾಪಿಯಾಗಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿರುವಂಥ ದೊಡ್ಡ ಸಂಘಟನೆ. ಈಗಾಗಲೇ ಅಸ್ತಿತ್ವದಲ್ಲಿರುವ ಸೇವಾದಳ ಹಾಗೂ NSUI ಸಂಘಟನೆಗಳನ್ನು ಮತ್ತಷ್ಟು ಬಲಪಡಿಸುವಂಥ ಅವಕಾಶ ಕಾಂಗ್ರೆಸ್ಗಿದೆ. ಆದರೆ ಅದನ್ನು ಬಿಟ್ಟು ಹೊಸದಾಗಿ ಭಾರತ್ ಜೋಡೋ ಯುವಕರ ಸಂಘವನ್ನು ಸ್ಥಾಪಿಸುವ ಅಗತ್ಯ ಏನಿದೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಪ್ರತಿ ಸಂಘಕ್ಕೆ 10 ಲಕ್ಷ ರೂಪಾಯಿ ಅನುದಾನ, 10,000 ಸಂಘಟನೆಗಳಿಗೆ ಸುಮಾರು 1,000 ಕೋಟಿ ರೂಪಾಯಿ. ಈ ಹಣ ಎಲ್ಲಿಂದ ಬರುತ್ತೆ? ಯಾವ ಇಲಾಖೆ ನೀಡುತ್ತೆ? ಅಥವಾ ಯಾವ ಮಾನದಂಡದ ಮೇಲೆ ಈ ಹಣ ಹಂಚಿಕೆ ಮಾಡಲಾಗುತ್ತೆ? ಇದರ ಮೇಲ್ವಿಚಾರಣೆ ಮಾಡುವವರಾದ್ರೂ ಯಾರು? ಈ ಪ್ರಶ್ನೆಗಳಿಗೆ ಇನ್ನೂ ಸ್ಪಷ್ಟ ಉತ್ತರ ಸಿಗ್ತಿಲ್ಲ. ಈ ಬಗ್ಗೆ ಬಿಜೆಪಿ ವಕ್ತಾರ ಅಶೋಕ್ KM ಗೌಡ ಅವರು ಕೂಡ ದ ಫೆಡರಲ್ ಕರ್ನಾಟಕದ ಜೊತೆ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರ ಟ್ಯಾಕ್ಸ್ ಪೇಯರ್ಸ್ ದುಡ್ಡಿನಿಂದ ತನ್ನ ಪಕ್ಷವನ್ನು ಕಟ್ಟಲಿಕ್ಕಂತ ದುರುಪಯೋಗ ಪಡಿಸ್ಕೊಳ್ತಿರ್ತಕ್ಕಂತಹದ್ದು ಭಾರತ್ ಜೋಡೋ ಯುವ ಬ್ರಿಗೇಡ್ ಅಂತಕ್ಕಂಥದ್ರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನೀವು ನಿಮ್ಮ ಪಾರ್ಟಿ ಕೇಡರ್ಗೆ ಯಾರಿಗೆ ನೀವು ಸಂಬಳ ಕೊಡಬೇಕೋ, ಯಾರನ್ನ ನೀವು ಸಾಕಬೇಕು, ಯಾರನ್ನ ರಾಜ್ಯ ಸರ್ಕಾರದ ದುಡ್ಡಿನಿಂದ ದುರುಪಯೋಗ ಪಡಿಸ್ಕೊಳ್ಬೇಕೋ ಅಂಥವ್ರಿಗೆ ನೀವು ಸಾಕ್ಲಿಕ್ಕೋಸ್ಕರವಾಗಿ, ರೌಡಿ ಎಲಿಮೆಂಟ್ಸ್ನ ಕಟ್ಟಲಿಕ್ಕೋಸ್ಕರವಾಗಿ ನೀವು ಈ
ಭಾರತ್ ಜೋಡೋ ಯುವ ಬ್ರಿಗೇಡ್ ಅಂತ ಹೊರಟಿದ್ದೀರ. ತುಂಬ ದುರ್ದೈವ. ರಾಜ್ಯ ಸರ್ಕಾರದ ನಡೆ ಖಂಡನೀಯವಾದಂಥದ್ದು. ಖಂಡಿತವಾಗಲೂ ಇದರಿಂದಾಗಿ ಯಾರಿಗೂ ಸಹ ಒಳ್ಳೆಯದಾಗೋದಿಲ್ಲ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಮತ್ತೊಂದು ಮಹತ್ವದ ಘೋಷಣೆ ಅಂದರೆ ಅದು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ಸಾಮಾನ್ಯವಾಗಿ ನೋಡಿದರೆ ಇದೊಂದು ಒಳ್ಳೆಯ ಯೋಜನೆಯೇ. ಶಿಕ್ಷಣಕ್ಕಾಗಿ ಪ್ರತಿದಿನ ಪ್ರಯಾಣಿಸುವಂಥ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇದೊಂದು ಅತ್ಯಂತ ಪ್ರಯೋಜನಕಾರಿಯಾದ ಯೋಜನೆ ಅಂತಲೇ ಹೇಳ್ಬೋದು. ಆದರೆ ಇದನ್ನು ಮತ್ತೊಂದು ಆಯಾಮದಲ್ಲಿ ನೋಡಿದರೆ ಯುವಕರು ಮತ್ತು ವಿದ್ಯಾರ್ಥಿಗಳು ಭವಿಷ್ಯದ ಮತದಾರರು. ಹೀಗಾಗಿ ಉಚಿತ ಬಸ್ ಪಾಸ್ ಮೂಲಕ ವಿದ್ಯಾರ್ಥಿಗಳೊಂದಿಗೆ ನೇರ ಸಂಪರ್ಕ ಸಾಧಿಸೋದು ಸರ್ಕಾರದ ಅತಿ ದೊಡ್ಡ ಉದ್ದೇಶ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿರೋದು ದೊಡ್ಡ ಪ್ರಶ್ನೆ ಏನಂದರೆ ಹಣಕಾಸಿನದ್ದು. ಈಗಾಗಲೇ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಸಾವಿರಾರು ಕೋಟಿ ರೂಪಾಯಿಯಷ್ಟು ವೆಚ್ಚ ಮಾಡ್ತಾ ಇದೆ. ವಿಪಕ್ಷಗಳು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣದ ಕೊರತೆ ಇದೆ ಅಂತ ಒಬ್ಬಿಡ್ತಿವೆ, ಟೀಕೆ ಮಾಡ್ತಾ ಇವೆ. ಹಲವು ಮೂಲಸೌಕರ್ಯ ಯೋಜನೆಗಳು ನಿಧಾನಗೊಂಡಿವೆ ಅನ್ನೋ ಆರೋಪ ಕೂಡ ಇಲ್ಲಿದೆ. ಮಾಧ್ಯಮಗಳು ಹಣಕಾಸಿನ ಮೂಲದ ಬಗ್ಗೆ ಪ್ರಶ್ನಿಸಿದಾಗ CM ಡಿ.ಕೆ.ಶಿ ಅವರು ತಮ್ಮದೇ ಸ್ಟೈಲ್ನಲ್ಲಿ ಒಂದು ಆನ್ಸರ್ ಕೊಡ್ತಾರೆ. ಇದು ಡಿ.ಕೆ.ಶಿ ಸರ್ಕಾರ, ಹಣದ ಅರೇಂಜ್ ಮಾಡೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಉತ್ತರ ಕೊಡ್ತಾರೆ. ಈ ಮಾತು ರಾಜಕೀಯ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸ ಆಗಿದೆ. ಇದು ಒಬ್ಬ ನಾಯಕನ ಆತ್ಮವಿಶ್ವಾಸದ ಮಾತಾ ಅಥವಾ CM ಆದ ತಕ್ಷಣ ತಮಗಿರುವಂತ ಓವರ್ ಕಾನ್ಫಿಡೆನ್ಸ್ ಅನ್ನೋ ಪ್ರಶ್ನೆ ಕೂಡ ಇಲ್ಲಿದೆ. ಒಟ್ಟಾರೆ ನೋಡಿದ್ರೆ ಭಾರತ್ ಜೋಡೋ ಯುವಕರ ಸಂಘ ಯೋಜನೆ ಡಿ.ಕೆ. ಶಿವಕುಮಾರ್ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದು ಕಡೆ ಇದು ಯುವಕರಿಗೆ ಹೊಸ ವೇದಿಕೆಯನ್ನು ನೀಡುವ ಪ್ರಯತ್ನ ಆಗಿದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಗಟ್ಟಿಗೊಳಿಸುವ ರಾಜಕೀಯ ತಂತ್ರವೂ ಆಗಿರ್ಬೋದು. ಯುವಕರ ಸಬಲೀಕರಣವೇ ಇದರ ಮುಖ್ಯ ಉದ್ದೇಶನ ಅಥವಾ ಭವಿಷ್ಯದ ಕಾಂಗ್ರೆಸ್ ಸಂಘಟನೆಗೆ ಅಡಿಪಾಯ ಹಾಕುವ ಪ್ರಯತ್ನನ? ಈ ಪ್ರಶ್ನೆ ಈಗ ಎಲ್ಲರಲ್ಲಿ ಇರುವಂಥದ್ದು. ಈ ಯೋಜನೆ ತಳಮಟ್ಟದಲ್ಲಿ ಹೇಗೆ ಜಾರಿಯಾಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಗಟ್ಟಿಗೊಳಿಸುವ ಜೊತೆಗೆ ಅತ್ಯಂತ ಚಾಣಾಕ್ಷತನದಿಂದ ಆಡಳಿತ ನಡೆಸೋದು ಡಿ.ಕೆ.ಶಿ ಪಾಲಿಗೆ ಅನಿವಾರ್ಯ ಆಗಿದೆ. ಇದು ಇವತ್ತಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮ ಆಗಿತ್ತು. ನಾಳೆ ಇಂಥದೇ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.